ಸ್ನೇಹಿತರೆ, ಸಭಾ ಕಂಪನ ಯಾರಿಗಿಲ್ಲ? ಎಲ್ಲರಿಗೂ ಸಭಾ ಕಂಪನ ಇರುತ್ತೆ, ಇರಬೇಕು. ಇದ್ದರೆ ನಿಮ್ಮ ಆರೋಗ್ಯ ಸರಿ ಇದೆ ಅಂತ. ಯು ಗಾಟ್ ಇಟ್. ಹಾಗಾದ್ರೆ ಸರ್ ಏನ್ ಮಾಡೋ ಸರ್? ಸ್ಟೇಜ್ ಮೇಲೆ ಹೋಗ್ಬೇಕು ಸರ್. ಈ ಸಭಾ ಕಂಪನ ಇರ್ಲಿಲ್ಲ ಅಂದ್ರೆ ಎಲ್ಲರೂ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಡೋರು. ಆಡಿಯನ್ಸ್ ಅಲ್ಲಿ ಕಡಿಮೆ ಜನ ಇರೋರು. ಅಂದ್ರೆ 100 ಜನ ಸ್ಟೇಜ್ ಮೇಲೆ, ಆಡಿಯನ್ಸ್ ಅಲ್ಲಿ 10 ಜನ ಇರೋರು. ಈ ಸಭಾ ಕಂಪನ ಇರೋದು ಎಷ್ಟು ಒಳ್ಳೇದಾಯ್ತಲ್ಲ. ಯಾರು ಈ ಸಭಾಕಂಪನವನ್ನ ಮೀರಿ ವೇದಿಕೆಯನ್ನು ಹತ್ತುತ್ತಾರೋ, ಆತ್ಮವಿಶ್ವಾಸದಿಂದ ಮಿಂಚುತ್ತಾರೋ ಅಂಥವರನ್ನು ಮಾತ್ರ ಈ ವೇದಿಕೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಓಕೆ, ಸೊ ಹಾಗಾದ್ರೆ ಕಂಪನ ಯಾಕೆ ಬರ್ತದೆ ಅಂದ್ರೆ ನಮ್ಮಲ್ಲಿ ಭಯ ಇರ್ತದೆ. ಸೊ ಹಿಂದೆ ನಡೆದ ಅನೇಕ ಸಂಶೋಧನೆಗಳು ಹೇಳ್ತದೆ, ಸ್ಟೇಜ್ ಫಿಯರ್ ಈಸ್ ದ ನಂಬರ್ 1 ಫಿಯರ್. ಬರೀ ಇಂಡಿಯಾನಲ್ಲ, ಪ್ರಪಂಚದ ಎಲ್ಲ ಕಡೆ. ಈವನ್ ಸಾವಿನ ಭಯ 2-3 ಬರುತ್ತಂತೆ. ಹಾಗಾಗೇನೆ ಯಾರು ಸ್ಟೇಜ್ ಫಿಯರ್ ಅನ್ನ ಹೋಗಲಾಡಿಸ್ಕೊಂಡು ಒಬ್ಬ ಭಾಷಣಕಾರರಾಗ್ತಾರೋ ಅವರೆಲ್ಲರೂ ಜೀವನದಲ್ಲಿ ಸಾಧಕರಾಗ್ತಾರೆ, ಲೀಡರ್ ಆಗ್ತಾರೆ, ಟಾಪರ್ ಆಗ್ತಾರೆ, ಅಚೀವರ್ ಆಗ್ತಾರೆ, ಎಕ್ಸ್ಪರ್ಟ್ ಆಗ್ತಾರೆ, ಶ್ರೀಮಂತರಾಗ್ತಾರೆ. ಯು ಗಾಟ್ ಇಟ್? ಎಷ್ಟು ಕನೆಕ್ಷನ್ ಇದೆ. ಸೊ ಕೇವಲ ಒಂದು ವೇದಿಕೆಯನ್ನ ಹತ್ತಿ ಅದನ್ನ ಕರಗತ ಮಾಡಿಕೊಳ್ಳುವ ಮೂಲಕ ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನ ನೀವು ಜಾಗೃತಗೊಳಿಸ್ಕೊತೀರಿ, ಆತ್ಮವಿಶ್ವಾಸದಿಂದ ಬೀಗುತ್ತೀರಿ. ಹಾಗಾಗಿ ಭಾಷಣ ಕೌಶಲ್ಯವೆಂದರೆ ಆತ್ಮವಿಶ್ವಾಸವನ್ನ ವೃದ್ಧಿಸುವ ಒಂದು ಕೌಶಲ್ಯ. ಇದು ಬಹುತೇಕ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಓಕೆ, ನಾನು ಇದನ್ನು ತಡವಾಗಿ ಸ್ವಲ್ಪ ವರ್ಷಗಳು ಆ ನಂತರ ಅರ್ಥ ಆಗ್ಲಿಕ್ಕೆ ಶುರುವಾಯಿತು. ಯು ಕ್ಯಾನ್ ಫೇಸ್ ಎನಿ ಪರ್ಸನ್, ಎನಿ ಪ್ರಾಬ್ಲಮ್. ಫ್ರೆಂಡ್ಸ್, ಕಲೀರಿ ಪಬ್ಲಿಕ್ ಸ್ಪೀಕಿಂಗ್. ಆಗ ನೀವು ಬಿಸಾಕುತ್ತೀರಿ ಈ ಸ್ಟೇಜ್ ಫಿಯರ್. ಹಾಡ್ತಾ ಹಾಡ್ತಾ ರಾಗ, ನಳ್ತಾ ನಳ್ತಾ ರೋಗ. ಸೊ ಸ್ಟೇಜ್ ಮೇಲೆ ಹೋಗ್ತಾ ಬರ್ತಾ ಇರ್ಬೇಕಪ್ಪ ಅಷ್ಟೇ. ಟೇಕ್ ಇಟ್ ಈಸಿ ಪಾಲಿಸಿ. ನಮ್ ಫಾರ್ಮುಲಾ ಏನ್ ಗೊತ್ತಾ? 3 C's: ಕೂಲ್, ಕಾಮ್, ಕಂಫರ್ಟಬಲ್. ತಣ್ಣಗಿರಿ, ಆರಾಮಾಗಿರಿ, ಓಕೆ, ನಿರಾಳವಾಗಿದ್ಕೊಂಡು, ಆರಾಮದಾಯಕವಾಗಿದ್ಕೊಂಡು, ವಾಟ್ ಎವರ್ ಸಿಚುಯೇಷನ್. ನೀವು ಫಸ್ಟ್ ಕೂಲ್ ಆಗಿರಿ, ಪ್ರಶಾಂತವಾಗಿರಿ. ದಟ್ಸ್ ಇಟ್. ಮಾತಾಡೋ ಸಂದರ್ಭ ಬಂತು, ಉಸಿರು ತುಂಬಾ ಹೆದರಿಕೆ, ಭಯ ಆಗ್ತಾ ಇದ್ರೆ ನಿಧಾನಕ್ಕೆ ಉಸಿರಾಡಿ, ನಿಧಾನಕ್ಕೆ ಉಸಿರು ತಗೊಳ್ಳಿ, ನಿಧಾನಕ್ಕೆ ಉಸಿರು ಬಿಡಿ. ಸರಿ, ಈಗ ನನ್ನ ಜೊತೆನೆ ಇದ್ದ ಹಾಗೇನೆ ಈಗಲೇ ಶುರು ಮಾಡಿ. ಸುಮ್ಮನೆ ನಿಧಾನಕ್ಕೆ ಉಸಿರು ತಗೊಳ್ಳಿ, ಟ್ರೈ ಮಾಡಿ. ನಿಧಾನಕ್ಕೆ ಉಸಿರು ತಗೊಳ್ಳಿ, ನಿಧಾನಕ್ಕೆ ಉಸಿರು ಬಿಡಿ. ನಿಧಾನಕ್ಕೆ ಉಸಿರು ತಗೊಳ್ಳಿ, ನಿಧಾನಕ್ಕೆ ಉಸಿರು ಬಿಡಿ. ಏನಾಯ್ತು? ಕರೆಕ್ಟ್. ಸ್ವಲ್ಪ ಕೂಲ್ ಆಗ್ತೀವಿ. ಆಮೇಲೆ ಇನ್ನೊಂದೇನು ಅಂದ್ರೆ, ಈ ಮುಖ ಇದೆಯಲ್ಲ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತೀವಿ, ಕರೆಕ್ಟಾ? ಸ್ಮೈಲ್ ನೋಡೋಣ. ಈಗಲೇ ಸ್ವಲ್ಪ ಇರೋದಕ್ಕಿಂತ ಈಗ ಒಂಚೂರು ಸ್ಮೈಲ್ ಮಾಡ್ಕೊಳ್ಳಿ. ನೀವೇ ನೋಡ್ತಾ ಇದ್ದಂಗೆನೆ, ನನ್ನನ್ನು ನೋಡ್ತಾ ಇದ್ದಾಗೆ. ಸ್ಮೈಲ್ ಪ್ಲೀಸ್, ಸ್ಮೈಲ್. ಹಾ, ಸ್ಮೈಲ್. ಸರಿಯಾಗಿ ನಗ್ತಾ ಇಲ್ಲ ಅಂದ್ರೆ ನಗ್ರಿ. ಏನೊಳ್ಳೆ ಹರಳೆಣ್ಣೆ ಕುಡ್ದಂಗೆ ಕಾಣಿಸ್ಕೋಬೇಕು ನಾವು. ಕೆಲವ್ರು ಹೇಳ್ತಾರಪ್ಪ, ಯಾರೋ ಪೈಲ್ಸ್ ರೋಗ ಬಂದಿದ್ಯಾ ಅಂತ, ಯಾರ ಹತ್ರನಾರು ಯಾಕೆ ಹೇಳಿಸ್ಕೋಬೇಕು? ನಗ್ರಿ, ನಗ್ರಿ. ಸ್ಟೇಜ್ ಮೇಲೆ ಹೋಗ್ತಾ ಇದ್ದಂಗೆ ಒಂದು ಸ್ವಲ್ಪ ನಗ್ತಾ ಇರ್ರಿ. ಹೆಂಗಿರುತ್ತೆ ಫೀಲಿಂಗ್? ಹೌದಾ? ಸೊ ಸ್ಮೈಲ್, ನಿಧಾನಕ್ಕೆ ಉಸಿರಾಡ್ಕೊಂಡ್ರಿ, ಸ್ಮೈಲ್ ಮಾಡಕ್ ಶುರು ಮಾಡಿದ್ರಿ. ಸ್ಮೈಲ್ ಮಾಡಕ್ ಬರ್ತಾ ಬರ್ತಾ ನಾನು ಹೇಳ್ದಂಗೆ ಮಾಡ್ಬೇಕೀಗ. ನಮಸ್ಕಾರ ಮಾಡಿ, ಎಲ್ಲರೂ ನಮಸ್ಕಾರ ಮಾಡಿ.
ನಮಸ್ಕಾರ. ಸ್ಮೈಲ್. ನಮಸ್ಕಾರ. ಸೊ ನಿಧಾನಕ್ಕೆ ಉಸಿರಾಡಿದ್ರಿ, ಸ್ಮೈಲ್ ಮಾಡಿದ್ರಿ, ನಮಸ್ಕಾರ ಮಾಡಿದ್ರಿ. ಒಂದು ಲೆವೆಲ್ಗೆ ಆಯ್ತು. ಅದಾದ್ಮೇಲೆ ಏನ್ ಹೇಳ್ಬೋದು, ಯಾವ್ಯಾವ ಸಂದರ್ಭ? ನಮಸ್ಕಾರ ಅಂದ್ರೆ ಇಂಗ್ಲಿಷ್ನಲ್ಲಿ ಬ್ಯೂಟಿಫುಲ್ ಮಾರ್ನಿಂಗು, ಆಫ್ಟರ್ನೂನು, ಈವ್ನಿಂಗು, ನೈಟು ಎಲ್ಲ ಹೇಳ್ಬೇಕು. ನಮಸ್ಕಾರ 24 hours. ಜೈ. ಆರಂಭದಲ್ಲಿ ಕೊನೆಯಲ್ಲಿ ನಮಸ್ಕಾರ ಹೇಳ್ಬಿಡಿ. ಕರೆಕ್ಟಾ? ಇದೊಂದು ಸ್ಮೈಲ್ ನೀವು ಸರಿಯಾಗಿ ಮಾಡಿದ್ರೆ ಜನ ನಿಮ್ಮನ್ನೇ ನೋಡಕ್ ಶುರು ಮಾಡಿ ಸೈಲೆಂಟ್ ಆಗ್ತಾರೆ. ನೀವು ಸ್ಮೈಲ್ ಮಾಡಿದ್ರೆ ಟೆನ್ಷನ್ ಆಗಿದ್ರೆ, ಯಾರೋ ಬಂದ್ಬಿಡೋಲ್ಲಪ್ಪ, ಯಾರೋ ಫಸ್ಟ್ ಟೈಮ್ ಮಾತಾಡೋದಂತ ನಾನು ಯಾಕೆ ಫೀಲಿಂಗ್ ಕೊಡ್ಬೇಕು? ಬೇಡ ಅಲ್ಲ ಕೊಡೋದು. ಓಕೆ, ಈಗ ನಾನು ನಮಸ್ಕಾರ ಮಾಡ್ದಂಗೆ ಹೇಳ್ದಂಗೆ ಇನ್ನೊಂದು 2-3 ಆಕ್ಷನ್ ಮಾಡೋಣ, ಒಂದು ಸ್ವಲ್ಪ ನಿಮ್ಮನ್ನು ರೆಡಿ ಮಾಡೋಣ ಅಂತ. ನಾವು ಗೆಲ್ಬೇಕಲ್ಲೇನ್ರಿ ಭಾಷಣದಲ್ಲಿ? ವಿ ವಾಂಟ್ ವಿ. ಎಸ್, ರೈಸ್ ಯುವರ್ ಹ್ಯಾಂಡ್. ವಿ ವಿಕ್ಟರಿ ಬೇಕು ಎಲ್ಲರೂ. ಎಸ್, ವಿ ವಿಕ್ಟರಿ. ಏನಂತೀರಾ? ನಮಗೆ ಬೇಕಾಗಿರೋದು ಗೆಲುವು. ಕರೆಕ್ಟಾ? ಆಮೇಲೆ ಎಸ್ ವಿ ಆರ್ ರೈಟ್ ಅಂದಾಗ ಎಸ್ ಅಂತ ತೋರಿಸಿ. ಎಸ್, ಕಾನ್ ಶೋ ದ ಹ್ಯಾಂಡ್. ಆ ಫೀಲಿಂಗ್ ಹೆಂಗಿರುತ್ತೆ ಅಲ್ವಾ? ಮಾತಾಡ್ತಾ ಮಾತಾಡ್ತಾ ನಮಗೆ ಪದಗಳಿರುತ್ತಲ್ಲ, ಆ ಪದಗಳನ್ನ ಸ್ಪಷ್ಟವಾಗಿ ಹೇಳುವುದನ್ನ ಅಭ್ಯಾಸ ಮಾಡ್ಕೊಳ್ಳೋಣ. ಏನಂತೀರಾ? ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಈ ತರದೆಲ್ಲ ಟಂಗ್ ಟ್ವಿಸ್ಟರ್ಸ್ ಇದೆ. ಕರೆಕ್ಟಾ? ಕಾಗೆ ಪುಕ್ಕ, ಗುಬ್ಬಿ ಪುಕ್ಕ, ಈ ತರದೇನೇನೋ ಅವನ್ನೆಲ್ಲ ಪದೇ 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 ಹೇಳ್ತಾ ಇದ್ರೆ, ಪದಗಳನ್ನ ಸರಿಯಾಗಿ ಓದುತ್ತಿದ್ದರೆ, ಉಚ್ಚರಿಸುತ್ತಿದ್ದರೆ, ದಿನ ಪತ್ರಿಕೆ ಇಟ್ಕೋತೀರಪ್ಪ, ಬರೀ ಸುಮ್ಮನೆ ಹಿಂಗ್ ನೋಡ್ಕೊಂಡು ಹೋಗೋ ಬದಲು ಉಚ್ಚಾರ ಮಾಡೋದು, ಹೇಳೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ. ಕರೆಕ್ಟಾ? ಆಮೇಲೆ ಈ ಬೆಂಗಳೂರು ದೂರದರ್ಶನದ್ದು, ಬೆಂಗಳೂರು ಆಕಾಶವಾಣಿ, FM ರೈನ್ಬೋ, ಇವುಗಳಲ್ಲಿ ಸ್ವಲ್ಪ ಭಾಷೆ ಶುದ್ಧತೆ ಕಡೆಗೆ ಗಮನ ಕೊಡ್ತಾರೆ. ಪ್ರೈವೇಟ್ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಸ್ಲ್ಯಾಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಓಕೆ, ಸೊ ಭಾಷೆ ಕೇಳೋದು, ನೋಡೋದು, ಓದೋದು. ಕರೆಕ್ಟಾ? ನೋಡೋದು, ಈಗ ಅದು ಟಿವಿನಲ್ಲೂ ಒಳ್ಳೆ ಪ್ರೋಗ್ರಾಮ್ಗಳನ್ನ ನೋಡೋದು. ವಿಡಿಯೋ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಅಲ್ಲಿ 100 ವಿಡಿಯೋಗಳನ್ನ ನಾನು ಕೊಟ್ಟಿದ್ದೇನೆ. ಗಮನಿಸಿ. ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸು ಕೂಡ ಮಾತಾಡೋದು, ಬಿಫೋರ್ ಅಂಡ್ ಆಫ್ಟರ್ ಹೇಗಿರ್ತಾರೆ ಅನ್ನೋದು ಕೂಡ ಡಾಕ್ಯುಮೆಂಟ್ ಆಗಿದೆ. 100% ರಿಸಲ್ಟ್. ಅದಕ್ಕೆ ಈಗ ಈಜೋದೆಂಗೆ ಅಂತ ಪುಸ್ತಕ ಕೊಡ್ತಾ ಇಲ್ಲ ನಾನು, ನೀರಿಗೆ ತಳ್ಳಿಬಿಡ್ತೀನಿ. ಸೊ ಕ್ಲಾಸಿಗೆ ಬಂದವ್ರನ್ನೆಲ್ಲ ಮಾತಾಡಿಸ್ತಾ 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 ಅವರು ಬಿ ಓಪನ್ ಟು ಕರೆಕ್ಷನ್ಸ್ ಅಂತೀನಿ. ಬಿಕಾಸ್ ನಾನು ಕೆಲವು ಕರೆಕ್ಷನ್ಸ್ ಮಾಡಿದ್ರೆ ಏನ್ ಸಾವ್ರು ಹಿಂಗೆಲ್ಲ ಹೇಳ್ಬಿಡ್ರಿ ಅಂತ, ನಾನು ಇರೋದಿದ್ದಂಗೆ ಹೇಳ್ತೀನಪ್ಪ ಅಂತೀನಿ. ನನ್ನ 30 ವರ್ಷದ ಅನುಭವಗಳೊಳಗೆ ನೀವು ಹೀಗೆ ತಿದ್ದಿಕೊಂಡರೆ ಹೀಗೆ ನಿಮಗೆ ಲಾಭವಾಗುತ್ತದೆ ಅಂತ ಹೇಳ್ತೀನಿ. ಕರೆಕ್ಟ್. ಸೊ ಅದಕ್ಕೆ ನಾನು ಯಾರು ಫೀಸ್ ಕೊಟ್ಟು ಕೋರ್ಸಿಗೆ ಬರ್ತಾರೋ ಅವ್ರಿಗೆ ಮಾತ್ರ ಸಲಹೆ ಕೊಡೋದು. ಇಲ್ಲದೆ ನಿಮ್ಗೇನು 1000 ಯಾಕೆ ಹೇಳ್ತೀರಿ ಸಾರ್ ಅಂತಾರೆ. ಆಗ ಇಲ್ಲಪ್ಪ, ಫೀಸ್ ತಗೊಂಡಿದ್ದೀನಿ, ನನ್ನ ಕರ್ತವ್ಯ ಅಪ್ಪ, ನಾನು ಮಾಡ್ತಾ ಇದ್ದೀನಿ ಕೆಲಸ ಅಂತ ಗೈಡ್ ಮಾಡ್ತೀನಿ. ಬಿ ಓಪನ್ ಟು ಕರೆಕ್ಷನ್ಸ್. ಕರೆಕ್ಟಾ? ಸ್ಟ್ರೆಂತ್ನ ಸ್ಟ್ರೆಂಥನ್ ಮಾಡಿಕೊಂಡು, ವೀಕ್ನೆಸ್ನ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡಿಕೊಂಡು, ಇರುವ ಆಪರ್ಚುನಿಟೀಸ್ನ ಐಡೆಂಟಿಫೈ ಮಾಡಿಕೊಂಡು, ಎನ್ ಯು ಫೇಸ್ ದ ಚಾಲೆಂಜಸ್, ಅದಕ್ಕೆ ಸ್ವಾಟ್ ಅನಾಲಿಸಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದು. ಓಕೆ, ಸಿ ನಾನು ಈ ಪುಸ್ತಕ ಬರೆದ 22 ವರ್ಷ ಆಯ್ತು, ನುಡಿಗನ್ನಡಿ ಅಂತ. ಇದರಲ್ಲಿ ನುಡಿಗೆ ಕನ್ನಡಿ ಹಿಡಿಯುವ ಪ್ರಯತ್ನವನ್ನ ನಾನು ಮಾಡ್ಕೊಂಡು ಬಂದಿದ್ದೇನೆ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ ಮಾತಿನ ಪರಿಣಾಮ, ಸಭಾಕಂಪನ, ವಿಷಯವೆಂಬ ತರಲು, ಅದೇ ಭಾಷಣಕಾರನ ಜ್ಞಾನ ಅನ್ನೋದನ್ನ ಅರ್ಥ ಮಾಡಿಸಿ, ಭಾಷೆ ಸಂವಹನದ ವಾಹನ, ಧ್ವನಿ, ಧ್ವನಿವರ್ಧಕದ ಸರಿಯಾದ ಬಳಕೆ, ಶಾರೀರಿಕ ಭಾಷೆ, ಹಾಸ್ಯದ ಲಾಸ್ಯ, ಸಮಯ ನಿರ್ವಹಣೆ, ಸಭಿಕರು, ಸಭಾಂಗಣ,
ಕ್ಲಿಷ್ಟಕರ ಸಂದರ್ಭ ಪ್ರಶ್ನೆಗಳನ್ನು ಎದುರಿಸುವ ಬಗೆ, ಮಾತಿನ ವಿವಿಧ ಆಶಯಗಳು, ಉಪಯುಕ್ತ ಗುಣವಿಶೇಷಗಳು, ಭಾಷಣಕಾರರು ಗಮನಿಸಬೇಕಾದ ಕೆಲವು ಅಂಶಗಳು, ಅಭ್ಯಾಸ, ಮಾತಿನಿಂದ ಬಾಂಧವ್ಯ ಸುಧಾರಣೆ, ಭಾಷಣಕಾರ ಮತ್ತು ವೃತ್ತಿಪರತೆ, ಈ ರೀತಿ ಹಲವು ಚಾಪ್ಟರ್ಗಳನ್ನು ನೀಡಿದ್ದೇನೆ. ಸರಳ ಕೈಪಿಡಿ. ಇದು ಸ್ವಿಮ್ಮಿಂಗ್ ಪೂಲ್ ತೋರಿಸ್ತಾ ಇದನ್ನಷ್ಟೇ. ಅರ್ಥ ಆಯ್ತಾ? ಇನ್ಫಾರ್ಮೇಶನು ನಾವು ನುಡಿಗನ್ನಡಿ ಬುಕ್ ಓದ್ಬಿಡ್ತೀವಿ ನಿಮ್ ನಿರೂಪಿಸಿ ಓದ್ಬಿಡ್ತೀವಿ ಸುಮಾರು ಜನ ಪುಸ್ತಕ ತಗೋತಾ ಇದ್ದಾರೆ, ಚೆನ್ನಾಗಿ ಸೇಲ್ ಹೋಗ್ತದೆ. ಆಗ್ಲಿ, ಓದ್ಲಿ, ಯಾಕೆ ನಾನು ಓದಕ್ಕೆ ಕೊಟ್ಟಿರೋದು. ಆದ್ರೆ ಒಂದು ಮರೆತು ಬಿಡ್ತಾರೆ, ನೀರಿಗೆ ಬೀಳದಲ್ಲೇ ಈಜು ಬರಲ್ಲ ಅಂತ. ನೀವು ಆನ್ಲೈನ್ ಆಫ್ಲೈನಿಗೆ ಬಂದ್ರೆ ಅದ್ರ ಮಜಾನೇ ಬೇರೆ ಅಲ್ವಾ ಸ್ನೇಹಿತರೆ? ಓಕೆ, ನನ್ನ 30 ವರ್ಷದ ಅನುಭವಗಳನ್ನು, ಇದು ಲಾಸ್ಟ್ ಸೆಪ್ಟೆಂಬರ್ 22, 2024 ರಿಲೀಸ್ ಆಯಿತು. ಸುಮಾರು 35 ಜನ ನನ್ನ ನಿರೂಪಣಾ ಸ್ನೇಹಿತರುಗಳು ಕೂಡ ಈ ಒಂದು ಕೃತಿಯಲ್ಲಿ ಅವರವರ ಪ್ರೆಸೆಂಟೇಷನ್, ನಿರೂಪಣೆಯ ಅನುಭವವನ್ನು ಹೇಳ್ಕೊಂಡಿದ್ದಾರೆ. ಟಿವಿನಲ್ಲಿ ಕೆಲಸ ಮಾಡೋರು, ಆಕಾಶವಾಣಿ ರೇಡಿಯೋನಲ್ಲಿ, FM ಅಲ್ಲಿ ಬರೀ ಸ್ಟೇಜ್ ಆಂಕರ್ಸ್ ಆಗಿರೋರು ಎಲ್ಲ ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಬಂದಿದ್ದೀನಿ. ಈ ಪುಸ್ತಕ ಬರೀತಾ ಇರೋ ಟೈಮಲ್ಲಿ ಅಪರ್ಣಾ ವಸ್ತಾರೆ ತೀರ್ಕೊಂಡಿದ್ರಿಂದ ಈ ಪುಸ್ತಕವನ್ನ ನಾನು ಅಪರ್ಣಾ ವಸ್ತಾರೆಗೆನೆ ಅರ್ಪಣೆ ಮಾಡಿದೆ. ಯಾಕೆಂದ್ರೆ 90s ಅಲ್ಲಿ ನಾನು ಆಕೆ ಕೆಲವು ಪ್ರೋಗ್ರಾಮ್ ಒಟ್ಟಿಗೆ ನಿರೂಪಣೆ ಮಾಡಿದ್ವಿ. ನಾನು ಆಮೇಲೆ ಟ್ರೈನರ್ ಆದೆ, ಆಕೆ ನಿರೂಪಣೆಯಲ್ಲೇ ಮುಂದುವರೆದ್ರು. ಸೊ ಅಪರ್ಣಾ ತೀರ್ಕೊಂಡಾಗ ನಿರೂಪಕಿ ಒಬ್ಬ ಸಾಧಕಿಯ ರೀತಿಯಲ್ಲಿ ಒಂದು ಭಾವನೆ ಬಂತು, ಒಂದು ಸೆಲೆಬ್ರಿಟಿಯಾಗಿ ಒಂದು ಸ್ಟೇಟಸ್ನ ಕೊಟ್ಟರು. ನಾನು ಮತ್ತೆ ಆಕೆ 97, 98 ಅಲ್ಲಿನೇ ವರ್ಕ್ಶಾಪ್ಸ್ನ ಮಾಡಿದ್ವಿ. ಸುಮಾರು 300 ಜನದ ಕಲೆ ಹಾಕಿ ಗೈಡ್ ಮಾಡಿದ್ವಿ. ನಮ್ಗೆ ಯಾರು ಗೈಡ್ ಮಾಡೋಕ್ಕಿರಲಿಲ್ಲ ಜನ, ನಾನು ಹುಡುಕಿದ್ದೆ ಆಗ. ಆದರೆ ನಾನು ನನ್ನ ಅನುಭವಗಳನ್ನೆಲ್ಲ ಇಟ್ಕೊಂಡು, ಇಮ್ಯಾಜಿನ್, ನಾನು 97ನಲ್ಲಿ ಫಸ್ಟ್ ವರ್ಕ್ಶಾಪ್ ಮಾಡಿರೋದು ನಿರೂಪಣೆ ಮೇಲೆ, ಪಬ್ಲಿಕ್ ಸ್ಪೀಕಿಂಗ್ ಮೇಲೆ. ಆ ಎಲ್ಲ ಅನುಭವಗಳನ್ನ ಇಟ್ಕೊಂಡೆ ಈ ಪುಸ್ತಕ ಬರೆದಿದ್ದು ಸ್ನೇಹಿತರೆ. ಇದರಲ್ಲಂತೂ 3 ಭಾಗ ಮಾಡಿ ನಿಮಗೆ ಇನ್ ಡೀಟೈಲ್ ಇವೆರಡು ಪುಸ್ತಕ ತಗೊಳ್ಳೇಬೇಕು. ಅದ್ರ ಜೊತೆಗೆ ಅನನ್ಯತೆ ರೀರಿ, ಓವರ್ ಆಲ್ ಒಬ್ಬ ಮಾತುಗಾರ ನಿಮ್ಮ ಬದುಕನ್ನ ಕಟ್ಟಿಕೊಳ್ಳಬೇಕಾದರೆ ಬದುಕಿನ ಜೀವನ ಕೌಶಲ್ಯವನ್ನ, ತರಬೇತಿಯನ್ನ ಅರಿಯಬೇಕು ಎನ್ನುವ ಸದುದ್ದೇಶದಿಂದ ಸ್ಪಷ್ಟವಾಗಿ ಈ ವಿಚಾರಗಳನ್ನ ಹೇಳಿದ್ದೇನೆ. ಅನನ್ಯತೆ ಅರಿಯಿರಿ ಎನ್ನುವ ಕೃತಿಯನ್ನು ಕೂಡ ತಾವೆಲ್ಲ ಪಡಿಬೇಕು. ಲೇಟೆಸ್ಟ್ ಬುಕ್ ಅಂತ ಒಂದು ಇನ್ಫಾರ್ಮೇಶನ್ ಕೊಡ್ತಾನೆ. ನಾನು ಜೀವನೋತ್ಸಾಹ ಹೆಸರಲ್ಲೇ ಸುಮಾರು ವರ್ಕ್ಶಾಪ್ ಮಾಡಿದ್ದು. ಸೊ ಮೈ ಲೇಟೆಸ್ಟ್ ಬುಕ್ ಡಿಸೆಂಬರ್ 28 ರಿಲೀಸ್ ಆಗಿದೆ. ಈ ಕೃತಿಯನ್ನು ಕೂಡ ತೆಗೆದುಕೊಳ್ಳಿ. ಈಗ ಒಟ್ಟು 15 ಕೃತಿಗಳನ್ನು ಬರೆದಿದ್ದೇನೆ. 3 ಪ್ರಿಂಟಿಂಗ್ ಅಲ್ಲಿದೆ, 12 ಲಭ್ಯ ಇದೆ ನಿಮಗೆ ಸಪ್ನಾ ಬುಕ್ ಹೌಸ್ ಅಥವಾ ಸಪ್ನಾ online.com ಅಥವಾ ಅಮೆಝಾನ್. ನನ್ನ ಪುಸ್ತಕಗಳನ್ನ ಪಡೆದುಕೊಳ್ಳಿ. ಸ್ನೇಹಿತರೆ, ಯಾಕೆ ಇನ್ಫಾರ್ಮೇಶನ್ ಕೊಟ್ಟೆ? ದಿಸ್ ಇಸ್ ಅನ್ ಇನ್ಫಾರ್ಮೇಶನ್, ಬಟ್ ಇಫ್ ಯು ವಾಂಟ್ ಮೋಟಿವೇಶನ್ ಅಂಡ್ ಟ್ರಾನ್ಸ್ಫಾರ್ಮೇಶನ್, I want all of you to join to the classes. Got it? ಅದರಲ್ಲಿ ವಿಶೇಷವಾಗಿ ನಾನು 3 days ಕ್ಯಾಂಪ್ ವರ್ಷಕ್ಕೊಂದ್ಸರಿ ಅಥವಾ 2 ಸರಿ ಮಾಡ್ತಾ ಇರ್ತಾನೆ. ಈ ಫೆಬ್ರವರಿ 28, ಮಾರ್ಚ್ 1 and 2, 2025 3 days ರೆಸಿಡೆನ್ಷಿಯಲ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ದೇವನಹಳ್ಳಿಗೆ ಕೇವಲ ಒಂದು 2-3 ಕಿಲೋಮೀಟರ್ ಒಳಗಡೆ ಇದೆ. ಒಂದು ಪುಟ್ಟ ಸ್ವರ್ಗ. ಆ ರೀತಿಯ ಒಂದು ಸುಂದರ ಪರಿವರ್ತನಾ ತಾಣದಲ್ಲಿ, ಸುಂದರ ಕಟ್ಟಡಗಳ ನಡುವೆ ನಿಮಗೆ ಒಪ್ಪುವ ಒಂದು ಉತ್ತಮ ಆಹಾರದ ನಡುವೆ, ಊಟ ವಸತಿಯ ವ್ಯವಸ್ಥೆಯ ಜೊತೆಗೆ 3 ದಿನ ನಾನು ಅಲ್ಲಿ ನಿಮ್ಮ ಜೊತೆ ಇದ್ದು, ಬೆಳಿಗ್ಗೆ 6:30ಗೆ ಆರಂಭ ಮಾಡಿ ರಾತ್ರಿ 11-11:30ವರೆಗೂ ಪಾಠ ಮಾಡಲ್ಲ. ಚಟುವಟಿಕೆಗಳ ಮೂಲಕ 80% ಆಕ್ಟಿವಿಟೀಸ್. ಈ 3 ದಿನದಲ್ಲೇ 6 ವರ್ಕ್ಶಾಪ್ ಮಾಡಿದ್ದೀನಿ. ಕೆಲವರು 10% ಇಂದ 75-80% 3 ದಿನದಲ್ಲಿ.
ನಾನು ಅದಕ್ಕೆ ಹೇಳ್ತೀನಿ, ನಾನು 30 ವರ್ಷ ಅನುಭವ ಈಗ ತರಬೇತಿನಲ್ಲಿ. 30 ವರ್ಷದ ಅನುಭವಗಳನ್ನ ಕೇವಲ 3 ದಿನದಲ್ಲಿ ರೆಡಿ ಮಾಡ್ತೀನಿ. ಐ ಕ್ಯಾನ್ ಚಾಲೆಂಜ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಇಫ್ ಯು ಆರ್ ರೆಡಿ, ನೀವು ಕಲಿಬೇಕು. ನನ್ನ ಮಾತು ಕೇಳಿ, ಇಫ್ ಯು ಆರ್ ಆಕ್ಷನ್ ಓರಿಯೆಂಟೆಡ್, 100% ರಿಸಲ್ಟ್. ಗಾಟ್ ಇಟ್. ಜೊತೆಗೆ ಆಮೇಲೆ ಆನ್ಲೈನ್ ಕ್ಲಾಸು ಸೇರ್ಕೊಂಡ್ರೆ 3 months to 1 year ಸಪೋರ್ಟ್ ಇರ್ತದೆ. ಅಲ್ಲಿ ಸಿಲ್ವರ್, ಗೋಲ್ಡ್, ಡೈಮಂಡ್ ಅಂತ 3 ಕ್ಯಾಟಗರಿ ಕಮ್ಯುನಿಟಿಯನ್ನು ಮಾಡಿದ್ದೇವೆ. ಟೆಲಿಗ್ರಾಮ್ನಲ್ಲಿ ಈ ಕಮ್ಯುನಿಟಿಗಳನ್ನು ಮಾಡಿ ಒಂದ್ಸರಿ ನೀವು ನಮ್ಮ ಕೋರ್ಸಿಗೆ ಸೇರಿದ್ರೆ, ಯು ವಿಲ್ ಬಿ ವಿತ್ ಅಸ್ ಫಾರ್ ದ ಲೈಫ್ ಲಾಂಗ್ ಪೀರಿಯಡ್. ಲೈಫ್ ಲಾಂಗ್ ಪೀರಿಯಡ್ ಇರ್ತೀರಿ ಸ್ನೇಹಿತರೆ. ಯಾಕೆ ಅಂದ್ರೆ, ನಾನು ಸಮುದಾಯವನ್ನ ಕಟ್ಟಿ ಸಕಾರಾತ್ಮಕ ಮನೋಭಾವದ ವ್ಯಕ್ತಿಗಳ ನಿರ್ಮಾಣ ಮಾಡಬೇಕು. ಈ ಸಮಾಜದಲ್ಲಿ ಯಶಸ್ವಿ ವ್ಯಕ್ತಿಗಳ ಮೂಲಕ ಒಬ್ಬ ಯಶಸ್ವಿ ವ್ಯಕ್ತಿಯಿಂದ 100ರಿಂದ 1000 ಜನರವರೆಗೆ ಲಾಭ ಆಗುತ್ತದೆ. ಅದು ನನಗೆ ಅರಿವಾಗಿದೆ. ಒಬ್ಬ ವ್ಯಕ್ತಿ ಶಕ್ತಿ ಆಗ್ಲಿಕ್ಕೆ ಸಾಧ್ಯತೆ ಇದೆ ಎನ್ನುವುದು ನನಗೆ ಅರ್ಥ ಆಗಿದೆ. ಯಾಕೆಂದ್ರೆ ದೂರದರ್ಶನದಲ್ಲಿ ಸುಮಾರು 2,000 ಸಾಧಕರನ್ನ ಸಂದರ್ಶನ ಮಾಡಿದ್ದೇನೆ. 300 ರೇಡಿಯೋ ಕಾರ್ಯಕ್ರಮಗಳು, 1,000 ವೇದಿಕೆಯ ಕಾರ್ಯಕ್ರಮಗಳ ಮೇಲೆ ನಿರೂಪಣೆ. ಓಕೆ, 30 ವರ್ಷದಿಂದ ಭಾಷಣ ಕೌಶಲ್ಯದಿಂದ ರೇಡಿಯೋನಲ್ಲಿ, ಟಿವಿನಲ್ಲಿ, ವೇದಿಕೆ ಮೇಲೆ, ಮತ್ತು ಕೆಲವು ಆಕ್ಟಿಂಗು ಇರಲಿ ಅಂತ ಕೆಲವು ಟಿವಿ ಸೀರಿಯಲ್ಲು, ಕೆಲವು ಫಿಲಮ್ಮು, ಒಂಥರ ಎಲ್ಲವನ್ನ ಅನುಭವಿಸ್ತಾ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಈ 2 ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಉಚಿತವಾಗಿ ಗೈಡ್ ಮಾಡ್ತಾ ಇದ್ದೇನೆ. 99 rupees ಕೊಟ್ಟು ಮೆಂಬರ್ ಆದ್ರೆ ಇನ್ನೊಂದು ಸ್ವಲ್ಪ ವಿಡಿಯೋಗಳು, ಕೆಲವು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನಿಮಗೆ ಸಿಗ್ತವೆ. ಅದು ಯೂಟ್ಯೂಬ್ನಲ್ಲಿ. ಇನ್ನು ಟೆಲಿಗ್ರಾಮ್ನಲ್ಲಿ ಜಯಪ್ರಕಾಶ್ ನಾಗತಿಹಳ್ಳಿ, ನನ್ನ ಹೆಸರು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಡಿಕೊಂಡು ಟೈಪ್ ಮಾಡಿ, ಜಾಯಿನ್ ಅಂತ ಕೇಳುತ್ತೆ, ಜಾಯಿನ್ ಆಗ್ಬಿಡು. ಓಕೆ, ಜಾಯಿನ್ ಆಗಿ ನೋಡಿ, ಅಲ್ಲೆಲ್ಲ ಫೈಲ್ಸು ಮತ್ತೊಂದು ಇದರಲ್ಲೆಲ್ಲ ನನಗೆ ಬೇಕಾಗಿರುವಂತಹ ಕೆಲವೊಂದು ಇನ್ಫಾರ್ಮೇಶನ್, ಅಟ್ಲೀಸ್ಟ್ ಒಂದು 20-25 ವ್ಯಾಲ್ಯೂ ಇರುವಂತಹ ಇನ್ಫಾರ್ಮೇಶನ್ ನಿಮಗೆ ಸಿಗ್ತದೆ. ಇದು ಉಚಿತ. ಬಟ್ ಆದ್ರೆ ಕೋರ್ಸಿಗೆ ಬಂದ್ರೆ ಯು ವಿಲ್ ಗೆಟ್ 200 ಕ್ವಾಲಿಟೇಟಿವ್ ವಿಡಿಯೋಸ್. ಅದು ಎಂತೆಂಥವ್ರು, ಪಂಡಿತ್ ಸುಧಾಕರ ಚತುರ್ವೇದಿ, ಮಾಸ್ಟರ್ ಹಿರಣಯ್ಯ, ಮತ್ತೂರು ಕೃಷ್ಣಮೂರ್ತಿ, ಇವ್ರನ್ನೆಲ್ಲ ನಾನು ಮಾತಾಡ್ಸಿದ್ದೀನಿ ಸ್ನೇಹಿತರೆ. ಆ ಕ್ವಾಲಿಟಿ ವಿಡಿಯೋಸ್ಗಳನ್ನ ನಾನು ಕೋರ್ಸಿಗೆ ಬಂದವ್ರಿಗೆ ಕೊಟ್ಟು ನನ್ನ ಅನುಭವದ ಜೊತೆಗೆ ಅವರ ಅನುಭವಗಳನ್ನು ನಿಮ್ಗೆ ಗೈಡ್ ಮಾಡ್ತಾ ಇರ್ತಾನೆ. ಸದ್ಯಕ್ಕೆ ಪ್ರತಿ ಗುರುವಾರ 3 ವಿಷಯಗಳನ್ನ ನಿಮಗೆ ಕೊಡುತ್ತಾ ಮಾತನಾಡಿಸುತ್ತಾ ತೀಡುತ್ತಾ ಜೊತೆಗೆ ಪ್ರತಿ ಗುರುವಾರ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ ಲೈವ್ನಲ್ಲಿ ಒಂದು ವಿಚಾರದ ಬಗ್ಗೆ ವಿಶದವಾಗಿ ಚರ್ಚೆಯನ್ನ ಮಾಡುತ್ತಾ, ಕೆಲವೊಮ್ಮೆ ಕೆಲವರು ಅತಿಥಿಗಳನ್ನು ಕರೆದುಕೊಂಡು ಬಂದು ಮಾತನಾಡಿಸುತ್ತಾ ಪ್ರಯತ್ನಗಳನ್ನ ಮಾಡುತ್ತಾ ಇದ್ದೇನೆ. ಸೊ ದ ಓವರ್ ಆಲ್ ಕಾಂಬಿನೇಷನ್. ಅದ್ರ ಜೊತೆಗೆ ಆಗಾಗ 1 day ವರ್ಕ್ಶಾಪ್, 2 days ವರ್ಕ್ಶಾಪ್, 3 days ವರ್ಕ್ಶಾಪ್ಸ್ ಆರ್ಗನೈಸ್ ಮಾಡ್ತಾ ಇರ್ತಾನೆ. ಒಂದ್ಸರಿ ನಮ್ಮ ಸಮುದಾಯಕ್ಕೆ ಬಂದರೆ ಆನ್ಲೈನಲ್ಲೇ ಕಲ್ತ್ಕೊಂಡು ಅಪರೂಪಕ್ಕೆ ಒಂದೊಂದ್ಸರಿ ನೀವು ಆಫ್ಲೈನಿಗೆ ಬಂದ್ರೂ ಯು ಕ್ಯಾನ್ ಟ್ರಾನ್ಸ್ಫಾರ್ಮ್. ಓರೆಕೋರೆಗಳನ್ನ ತೀಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಗಿದೆ. ಎಷ್ಟೊಂದು ಜನ ಅವರ ಬದುಕಿನಲ್ಲಿ ನಾಯಕತ್ವವನ್ನ ಹೊಂದಿದವರಾಗಿ MLA-ಗಳಾಗ್ಯಾರೆ, IAS ಆಗ್ಯಾರೆ. ಖುಷಿ ಆಗ್ತದೆ ಅಲ್ಲ. ಅದ್ರ ಜೊತೆಗೆ ಅವ್ರು ಏನ್ ಅನ್ಕೊಂಡಿದ್ರು 10 times, ನಾನು ಸುಮ್ಮನೆ 10x ಅಂತ ಹೇಳಲ್ಲ, ನಾನು 10 times ಜೀವನದಲ್ಲಿ ಬೆಳೆದಿರೋ ನನ್ನ ಕಣ್ಣ ಮುಂದೆ ನೋಡಿದ್ದೇನೆ. ನಾನೇನಿಲ್ಲ, 2,000 ಸಾಧಕರನ್ನು ನೋಡಿದ್ದೀನಿ ಅಲ್ವೇನ್ರಿ. ಅವ್ರನ್ನೆಲ್ಲ ಅಬ್ಸರ್ವ್ ಮಾಡಿದ್ದೀನಿ. ಹಾಗಾದ್ರೆ ಒಂದು ಸಾಧನೆ ಮಾಡ್ಬೇಕಾದ್ರೆ ಏನು ಅನ್ನೋ ಫಾರ್ಮುಲಾ ನಂಗೆ ಅರ್ಥ ಆಗಿದೆ. ನನ್ನ ಬಳಿ ಬರುವ ವ್ಯಕ್ತಿಯನ್ನ ಗಮನಿಸಿದಾಗ ಅವರ ಸ್ಟ್ರೆಂತ್ಸು, ವೀಕ್ನೆಸ್ಸು, ಆಪರ್ಚುನಿಟೀಸು, ಥ್ರೆಟ್ಸು ಅದು ಏನಿದೆ ಅನ್ನೋದನ್ನ ಗಮನಿಸ್ತಾ ನನ್ನ ಅನುಭವ 1,000 ವರ್ಷಗಳದ್ದಾಗಿದೆ. ಇದು ನಾನು ಹೇಳ್ತಾ ಇರೋದಲ್ಲ. ಒಬ್ರು ಕುಲಕರ್ಣಿ ಅನ್ನೋರು ಒಂದು 75-80 ವರ್ಷ ಒಬ್ಬ ಸೀನಿಯರ್ ಮ್ಯಾನ್ ನನಗೆ ಹೇಳಿದ್ದು, ಜಯಪ್ರಕಾಶ್, ನಿಮ್ಮನ್ನ ನೋಡಿದ್ರೆ ಎಷ್ಟೊಂದು ಸಾಧಕರ ಜೊತೆ ಇದ್ದಿದ್ದರಿಂದ
ಒಂದು 10 ಜನ್ಮಕ್ಕಾಗುವಷ್ಟು ಅನುಭವ ಆಗಿದೆ ಅಲ್ಲೇನ್ರಿ ಅಂದ್ರು. ಆಗ ನಾನು ಕ್ರಾಸ್ ಚೆಕ್ ಮಾಡ್ಕೊಂಡೆ, ಅಲ್ಲ ಏ, ಏನ್ರಿ ಕುಲಕರ್ಣಿ ಹಿಂಗ್ ಹೇಳ್ಬಿಟ್ರು ಅಂತ. ಆಮೇಲೆ ಅನ್ನಿಸ್ತು, ಒಂದು 12-13 ವರ್ಷದ ಹಿಂದೆ ಅನುಕ್ಷಣ ಅನುಭವಿಸಿ ಅಂತ ಪುಸ್ತಕ ಬರೋದ್ನ, ಸೆಲೆಬ್ರೇಟ್ ಎವರಿ ಮೂಮೆಂಟ್ ಅಂತ. ಸೊ ನಾನು ಯಾಕೆ, ಹೌದಲ್ಲ, ಐ ಆಮ್ ಡೂಯಿಂಗ್ ವಾಟ್ ಎವರ್ ಐ ವಾಂಟ್ ಟು ಡೂ, ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ವಿಚ್ ಐ ಡೋಂಟ್ ವಾಂಟ್ ಟು ಡೂ. ದಟ್ ಮೀನ್ಸ್ ಐ ಆಮ್ ಫೋಕಸಿಂಗ್ ಆನ್ ವಾಟ್ ಐ ವಾಂಟ್ ಅಂಡ್ ನಾಟ್ ಆನ್ ವಾಟ್ ಐ ಡೋಂಟ್ ವಾಂಟ್. ನಾನು ಏನು ಫೋಕಸ್ ಮಾಡಬೇಕು ಅದು ಮಾಡ್ತಾ ಇದ್ದೇನೆ, ದಟ್ಸ್ ಇಟ್. ಅಂಡ್ ಟಿವಿನಲ್ಲೂ ಲೈವ್ ಪ್ರೋಗ್ರಾಮ್ಸ್ ಅಲ್ಲಿ ಇದ್ದೆ, ಕರೆಕ್ಟ್. ಐ ವಾಂಟ್ ಟು ಬಿ ಇನ್ ದ ಲೈವ್. ಸೊ ಹಾಗಾಗಿ ಯೂಟ್ಯೂಬಲ್ಲಿ ಕೆಲವು ಸರಿ ಲೈವ್ ಬರೋದು, ಈಗ ನಾವು ಮಾಸ್ಟರ್ ಕ್ಲಾಸ್ ಮಾಡೋದ್ರೂ ಒಂದು ಲೈವಲ್ಲಿ ಕಾಣಿಸ್ಕೊಳ್ತಾ, ನಿಮ್ಮನ್ನು ನೋಡ್ತಾ, ಮಾತಾಡ್ತಾ ಮಾತಾಡ್ತಾ ನಮ್ಮ ಬದುಕಿನ ಅನುಭವ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಪುಸ್ತಕಗಳನ್ನ ಬರೀತಾ ಬರೀತಾ ಅದು ಇನ್ನೆಷ್ಟು ಅನುಭವಗಳಾಗ್ತದೆ. ಈಗ ನಂದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ, ನಿಮ್ದೇನ್ರಿ ಆಸ್ತಿ ಅಂದ್ರೆ ಬೇರೆಯವರು ಸೈಟು ಗೀಟು ಅಂತ ಅಂದ್ರೆ, ನಾನು ಸುಮ್ಮನೆ ನೋಡೋಣ, ಇದುವರೆಗೆ ದಿಸ್ ಇಸ್ ಮೈ ಪ್ರಾಪರ್ಟಿ ಸ್ನೇಹಿತರೆ, ಬೌದ್ಧಿಕ ಆಸ್ತಿ. ಐ ಆಮ್ ಪ್ರೌಡ್ ಆಫ್ ಇಟ್. ಐ ಆಮ್ ಪ್ರೌಡ್ ಆಫ್ ಇಟ್. ಇವಿಷ್ಟು ಸಪ್ನಾ ಬುಕ್ ಹೊರ ತಂದಿದೆ. ಇನ್ನು ಮುಂದೆ ನಾನು ನನ್ನ ಆಂಗ್ಲ ಕೃತಿಗಳನ್ನ ಅಮೆಝಾನ್ ನಲ್ಲೇನೆ ನೀಡ್ತೇನೆ. ಈ ವಾರದಿಂದ ಆರಂಭವಾಗಿ 2025ಗೆ ಅಟ್ಲೀಸ್ಟ್ ಒಂದು 5-6 ಬುಕ್ ಕೊಡ್ತೇನೆ. ಈಗ ಸದ್ಯದಲ್ಲಿ ಇವತ್ತು ನಾಳಿನಲ್ಲಿ ಒಂದು ಬುಕ್ ಪಬ್ಲಿಷ್ ಆಗ್ತಾ ಇದೆ. ಓಕೆ, ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ ಅಂತ. ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಇನ್ಸ್ಟೆಂಟ್ಲಿ ಅಂತ. ಸೊ ವ್ಯಕ್ತಿತ್ವ ಪರಿವರ್ತನೆಗೆ 36 ಪಾಯಿಂಟ್ಸ್ ಕೊಡ್ತಾ ಇದ್ದಾನೆ. ಅದರ ಕನ್ನಡ ಪುಸ್ತಕ ವ್ಯಕ್ತಿತ್ವ ಪರಿವರ್ತನೆ ಸಪ್ನಾದಿಂದ ಹೊರಗಡೆ ಬರುತ್ತೆ. ನಾನು ಯಾಕೆ ಹೇಳಿದೆ, ಐ ಆಮ್ ಹ್ಯಾಪಿ ವಿತ್ ದಿಸ್. ಸೊ ಯು ಫೈಂಡ್ ಯುವರ್ ಹ್ಯಾಪಿನೆಸ್, ಯು ಫೈಂಡ್ ಯುವರ್ ಹ್ಯಾಪಿನೆಸ್ ಇನ್ ವಾಟ್ ಎವರ್ ಯು ವಾಂಟ್ ಟು ಡೂ ಇನ್ ಯುವರ್ ಲೈಫ್. ಫಾರ್ ದಾಟ್ ಪಬ್ಲಿಕ್ ಸ್ಪೀಕಿಂಗ್ ಸಪೋರ್ಟ್ಸ್ ಯು. ಪಬ್ಲಿಕ್ ಸ್ಪೀಕಿಂಗ್ ಜೊತೆಗೆ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂದಾಗ ಏನಾಯ್ತು, ಸ್ಪೀಕಿಂಗ್ ಜೊತೆಗೆ ರೈಟಿಂಗು ನನ್ನ ಹವ್ಯಾಸ ಮಾಡ್ಕೊಂಬಿಟ್ಟೆ. ಬರೀ ಹವ್ಯಾಸ ಆಗಿತ್ತು, ಈಗ ಅಭ್ಯಾಸ ಆಗೋಯ್ತು. ದಿನ ಏನಾದರೂ ಒಂದು ಬರೀತಾ ಇರ್ತೀನಿ, ದಿನ ಏನಾದರೂ ಒಂದು ಮಾತಾಡ್ತಾ ಇರ್ತೀನಿ ಅಲ್ವಾ, ಬಟ್ ಸೆನ್ಸಿಬಲಿ ಮಾತಾಡ್ತೀನಿ. ಅಂಡ್ ನಾನು ಮಾತಾಡಿದ್ರೆ ಆದಷ್ಟು ಅದಕ್ಕೆ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತೀನಿ, ಸೀರಿಯಸ್ಲಿ. ಸೊ ಹಾಗಾಗಿ ಹಣ ಮಾಡೋದಕ್ಕೂ ಕಮ್ಯುನಿಕೇಶನ್ ಇಂದ ಸಾಧ್ಯ ಇದೆ ಅಂತ ಗೊತ್ತಾಯ್ತು. ಜೊತೆಗೆ ಯುನೆಸ್ಕೋ 10 ಲೈಫ್ ಸ್ಕಿಲ್ಸ್ ಹೇಳಿದೆ, ಅದರೊಳಗಡೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇಸ್ ಕಾಲ್ಡ್ ಅಸ್ ದ ಕಿಂಗ್ ಆಫ್ ಲೈಫ್ ಸ್ಕಿಲ್ಸ್. ಆವಾಗ ಅರ್ಥ ಆಯ್ತು, ಇದೊಂದು ಕಮ್ಯುನಿಕೇಶನ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಲ್ವ ನಾನು, 75% ಆಫ್ ಅವರ್ ಪರ್ಸನಾಲಿಟಿ ವಿಲ್ ಬಿ ಗ್ರೂಮ್ಡ್. 75% ವ್ಯಕ್ತಿತ್ವ ಮಾರ್ಪಾಡಾಗುವುದಕ್ಕೆ ಕೇವಲ ಸಂವಹನ ಕೌಶಲ್ಯದಿಂದ ಸಾಧ್ಯ ಇದೆ ಅಂತ ಗೊತ್ತಾಯ್ತು. ಅದನ್ನೇ ಕಲ್ತ್ಕೊಂಡು ಪಾಠ ಮಾಡಿ ಮತ್ತೆ ಅದು ಅರ್ಥ ಮಾಡ್ಕೊಂಡು ಅನುಭವಗಳನ್ನು ಶೇರ್ ಮಾಡ್ತಾ ಬರಿತಾ ಬರಿತಾ ಐ ಆಮ್ ಮೇಕಿಂಗ್ ಮೈ ಲೈಫ್. ಐ ಆಮ್ ಹ್ಯಾಪಿ ವಿತ್ ವಾಟ್ ಎವರ್ ಐ ಆಮ್ ಡೂಯಿಂಗ್. ಐ ವಾಂಟ್ ಯು ಟು ಫೈಂಡ್ ಹ್ಯಾಪಿನೆಸ್ ಥ್ರೂ ದಿಸ್. Just by one skill, you can improve your life. You can become a leader in your field. Seriously, I'm telling you. And I openly challenge anybody. If you just follow my principles, ಬರೀ ಪುಸ್ತಕ ಓದಿ ಯೂಟ್ಯೂಬ್ ವಿಡಿಯೋಗಳು ನೋಡಿ ಎಷ್ಟೊಂದು ಜನ ಅಭಿವೃದ್ಧಿ ಹೊಂದಿದ್ದಾರೆ. ಐ ಆಮ್ ಹ್ಯಾಪಿ ಫಾರ್ ದಟ್. ದಟ್ಸ್ ಎ ಸೋಷಿಯಲ್ ಸರ್ವಿಸ್ ಫಾರ್ ಮೀ. ಬಟ್ ಆಸ್ ಎ ಪ್ರೊಫೆಷನಲ್ ಟ್ರಾನ್ಸ್ಫಾರ್ಮೇಶನ್ ಮೆಂಟರ್, ಐ ಚಾರ್ಜ್. ಓಕೆ, ಅದರಲ್ಲಿಯೂ ತುಂಬ ನಾಮಿನಲ್ ಆಗಿ ಫೌಂಡೇಶನ್ ಕೋರ್ಸ್ ಸಿಲ್ವರ್ ಅಂತ, ಅದರ ನೆಕ್ಸ್ಟ್ ಲೆವೆಲ್ ಗೋಲ್ಡ್, ಅದರ ನೆಕ್ಸ್ಟ್ ಲೆವೆಲ್ ಡೈಮಂಡ್ ಅಂತ ಮಾಡ್ತಾ ನಮ್ಮ ಹತ್ರ ಬಂದವ್ರನ್ನ ನಮ್ಮ ಕೈಲಿ ಎಷ್ಟು ಸಾಧ್ಯ ನಾವು ಗ್ರೂಮ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಐ ಆಮ್ ಸಿನ್ಸಿಯರ್ಲಿ ಡೂಯಿಂಗ್ ದಿಸ್ ಜಾಬ್. ಅಂಡ್ ಫಾರ್ ಯುವರ್ ಇನ್ಫಾರ್ಮೇಶನ್, 2008 ಗೌರ್ಮೆಂಟ್ ಜಾಬಿಗೆ ರಿಸೈನ್ ಮಾಡಿಬಿಟ್ಟು ಕೆಲಸ ಮಾಡ್ತಾ ಇದ್ದೀನಿ ರೀ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಅಂದ್ರೆ ನಾನೆಷ್ಟು ಸೀರಿಯಸ್ ಅಂತ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡವ್ರಿಗಷ್ಟೇ ಅದು ಗೊತ್ತಾಗೋದು. ದಟ್ ಮೀನ್ಸ್ ವಾಟ್ ವಿತ್ ಕನ್ಸರ್ನ್ ಟು ದ ಸೊಸೈಟಿ.
with concern to the people, I am doing this job. So if you are ready, ಸೊ ನಮ್ಮ ಕಚೇರಿ ನಂಬರು ಕೂಡ ಹೇಳಿರ್ತೇನೆ, 9341259267 ಮತ್ತು 9620303000. ಸಂಪರ್ಕ ಮಾಡ್ಕೊಳ್ಳಿ, ನಮ್ಮ ಟ್ರ್ಯಾಕಿಗೆ ಬನ್ನಿ. ನಾವು ಆ ಟ್ರ್ಯಾಕಿಗೆ ಕರ್ಕೊಂಡೋದ್ರೆ ಮುಂದಕ್ಕೆ ಹಿಂಗೆ ಕಳ್ಕೊಂಡು ಹೋಗೋದು, ಪುಷ್ ಫ್ರಮ್ ಜಯಪ್ರಕಾಶ್ will happen. So the first step is public speaking, then the communication skills, then the life skills, and the top leadership skills. So I will see that you will become a successful person in your life. ಸ್ನೇಹಿತರೆ, you are going to identify the purpose in your life. ನಿಮ್ಮ ಪರ್ಪಸ್ ಐಡೆಂಟಿಫೈ ಮಾಡ್ಕೊಂಡಿಲ್ಲ ಅಂದ್ರೆ, how to identify that purpose? Through a proper direction. Got it? I'm very happy to be with all of you today. ಈ ವಿಡಿಯೋ ಇನ್ನೊಂದ್ಸರಿ ನೋಡಿ, ಆಮೇಲೆ ಕಾಮೆಂಟ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಫಾರ್ವರ್ಡ್ ಮಾಡಿ, ಮತ್ತೆ 4 ಜನಕ್ಕೆ ಈ ರೀತಿಯ ವಿಚಾರಗಳನ್ನ ಶೇರ್ ಮಾಡಿ. ನಮ್ಮ ಮಾಸ್ಟರ್ ಕ್ಲಾಸ್ಗೆ ಐ ಚಾರ್ಜ್ ಓನ್ಲಿ 98 rupees. ಒಂದ್ಸರಿ 2 hours ಅಟೆಂಡ್ ಮಾಡಿದಾಗ ಯು ವಿಲ್ ಗೆಟ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಐ ಆಮ್ ಡೂಯಿಂಗ್. ಓಕೆ, ಹೇಗನ್ನಿಸ್ತು ದಯಮಾಡಿ ಕಾಮೆಂಟ್ ಮಾಡಿ.